ಪದ್ಮಲತಾ ನನಗೆ ನಾದಿನಿ, ನನ್ನ ಗಂಡನ ದೊಡ್ಡಪ್ಪನ ಮಗಳು. ನೀನೊಮ್ಮೆ ಬಂದು ಹೋಗಬೇಕು ಮನೆಗೆ ಅಂತ. ಹಾಗೆ ನಾನು ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆ 9 ಗಂಟೆಗೆ ಅಲ್ಲಿಗೆ ಬಂದೆ. ನಾನು ಬಂದು ಅಲ್ಲಿ ಕರೆಸ್ತಾರೆ, ನಾನು ಒಳಗೆಲ್ಲ ಕರೆಸ್ತಾರೆ, ನೀನು ಹೋಗಬಾರ್ದು. ಅದು ನಮ್ಮ ಸಂಬಂಧಿಕರೇ ಕೊಂಡೇ ಕೊಟ್ಟಿದ್ದು, ಬೇರೆ ಯಾರಲ್ಲ. ಬೇರೆ ಯಾರು ಅವಳು ಕರೆದ್ರೆ ಹೋಗೋದಿಲ್ಲ, ಅವರು ಕರೆದ್ರೆ ಮಾತ್ರ ಹೋಗೋದು. ಪರಿಚಯ ಮತ್ತು ಕಾಲಿ ಎಲುಬು ಮಾತ್ರ ಇದ್ದದ್ದು ಅದರಲ್ಲಿ, ಡ್ರೆಸ್ಸಲ್ಲಿ ಮತ್ತು ಕೂದಲಲ್ಲಿ ನಾವು ಪರಿಚಯ ಇದ್ದದ್ದು ಅಂತ ಹೇಳಿದ್ರು. ಇದರ ಕಬ್ಬಿಣದೊಂದು ಪೆಟ್ಟಿಗೆ ಅದರಲ್ಲಿ ಇದ್ದದೆಲ್ಲ ರೆಕಾರ್ಡ್ಸ್ ತೋರಿಸಿದ್ರು. ಅದು ಇಷ್ಟೆಲ್ಲ ಆಗಿದೆ, ನನಗೆ ಭಯ ಆಯಿತು. ಅದು ನೋಡುವಾಗಲೇ ನನಗೆ ಭಯ ಆಯಿತು. ಈ ಮಮ್ಮಿ ಎಂಬವರು ನನ್ನ ಜೊತೆ ಇಲೆಕ್ಷನ್ ನಿಂತಿದ್ರು. ನನಗೆ ಸಿಗುದಾದ್ರೆ ನನಗೆ ಸಾಯೋ ಮುಂಚೆ ನ್ಯಾಯ ಸಿಕ್ಕಿದ್ರೆ ಒಳ್ಳೇದಿತ್ತು ಮಗ. ನಾವು ಕಡೆ ತನಕ ಸಹ ನಾವು ಹೋರಾಟದಲ್ಲಿ ಇದ್ದೇವೆ. ಪದ್ಮಲತಾ ನನಗೆ ನಾದಿನಿ, ನನ್ನ ಗಂಡನ ದೊಡ್ಡಪ್ಪನ ಮಗಳು, ನಾದಿನಿ ಆಗಬೇಕು ನನಗೆ. ಪದ್ಮಲತಾ ಕೇಸ್ ಬಗ್ಗೆ ನಿಮ್ಗೆ ಏನು ಗೊತ್ತು? ನನಗೆ ಅಂದರೆ ಮದುವೆ ಆದ ನಂತರದ ನಾನು ಹೇಳೋದು, ಅದಕ್ಕೆ ಮುಂಚೆ ನನಗೆ ಎಂತಾಗಿದೆ ಗೊತ್ತಿಲ್ಲ. ಮದುವೆ ಆದ ನಂತರ ನನಗೆ ಗೊತ್ತಾದ ವಿಷಯ ನಾನು ಹೇಳ್ತೇನೆ. ನನ್ನ ಮದುವೆ ಆಗಿ 30 ವರ್ಷ ಆಯಿತು. ನಾನಿಲ್ಲಿ ಬಂದು, ನಾನು ಮಂಗಳೂರವಳು, ನನ್ನ ತಾಯಿ ಮನೆ. ಇಲ್ಲಿ ಮದುವೆಯಾಗಿ ಬಂದು ಅನಂತರದ ನಾನು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಂದ ಟೈಮಲ್ಲಿ ಒಂದು ವರ್ಷ ಬಿಟ್ಟು ನಾನು ಇಲೆಕ್ಷನ್ ನಿಂತೆ ಇಲ್ಲಿ, ಪಂಚಾಯತ್ ಇಲೆಕ್ಷನ್ಗೆ. ಪಂಚಾಯತ್ ಇಲೆಕ್ಷನ್ 97, 98 ಆ ಟೈಮಲ್ಲಿ ನಿಂತಿದ್ದೆ ನಾನು ಇಲೆಕ್ಷನಲ್ಲಿ. ಆ ಟೈಮಲ್ಲಿ ನಿಂತಾಗ ಇದೇ ದೇವಾನಂದ್ರೆ ಪದ್ಮಲತಾನ ಅಪ್ಪ ನನ್ನನ್ನು ಕರೆಸಿದರು, ನೀನೊಮ್ಮೆ ಬಂದು ಹೋಗಬೇಕು ಮನೆಗೆ ಅಂತ. ಹಾಗೆ ನಾನು ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆ 9 ಗಂಟೆಗೆ ಅಲ್ಲಿಗೆ ಬಂದೆ. ನಾನು ಬಂದು ಅವರು ಮಾತನಾಡಿ ಅವ್ರು ಹೇಳಿದರು, ನನ್ನಲ್ಲಿ ನೀನು ಜಾಗ್ರತೆ ಮಾಡಿಕೊಳ್ಬೇಕು, ಏನಿದ್ರೆ ಸಹ ನೀನು ಇಲೆಕ್ಷನ್ ನಿಂತದೆಲ್ಲ ಖುಷಿಯೇ, ನೀನು ಜನರ ಸೇವೆ ಮಾಡ್ತೀನಿ, ನನಗೆ ನಂಬಿಕೆ ಇದೆ, ನೀನು ಖಡಕ್ಕಿದ್ದವಳು ಅಂತ ಹೇಳಿ ಅದಕ್ಕೆ ನಂಬಿಕೆ ಇದೆ ನನಗೆ. ಮಾತ್ರ ನೀನು ಅದನ್ನು ಮಾತ್ರ ಇಂಥ ಕಡೆ ನೀನು ಹೋಗಬಾರ್ದು, ಅಲ್ಲಿ ಕರೆಸ್ತಾರೆ, ನಾನು ಒಳಗೆಲ್ಲ ಕರೆಸ್ತಾರೆ, ನೀನು ಹೋಗಬಾರ್ದು ಅಂತ ಹೇಳಿದರು. ಅದೇನು ದೊಡ್ಡಪ್ಪ ಅಂತ ಕೇಳಿದೆ. ಅದು ವಿಷಯ ಹೀಗೆ ಉಂಟು ಮಗ, ನನ್ನ ಮಗಳನ್ನು ಹೀಗೆ ಪದ್ಮಲತಾನನ್ನು ಹೀಗೆ ಮಾಡಿದ್ದಾರೆ. ಅದು ನಮ್ಮ ಸಂಬಂಧಿಕರೇ ಕೊಂಡೇ ಕೊಟ್ಟಿದ್ದು, ಬೇರೆ ಯಾರಲ್ಲ. ಸರೋಜಿನಿ, ಮಮ್ಮಿ ಮತ್ತು ಶ್ರೀಪತಿ ಅಂತ ಹೇಳಿ ಹೆಸರು ಹೇಳಿದರು, 3 ಹೆಸರು ಹೇಳಿ ಅವರೇ ಕರೆದುಕೊಂಡೇ ಕೊಟ್ಟಿದ್ದು ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಇವರು ಅಲ್ಲ ದೊಡ್ಡಪ್ಪ, ನೀವು ಅಷ್ಟು ಇದರಲ್ಲಿ ಹೇಳ್ತಾ ಇಲ್ಲ ಮಗ, ನಾನು ಬೇರೆ ಯಾರು ಅವಳು ಕರೆದ್ರೆ ಹೋಗೋದಿಲ್ಲ, ಅವರು ಕರೆದ್ರೆ ಮಾತ್ರ ಹೋಗೋದು ಅಂತ ಹೇಳಿದರು. ಇಲ್ಲರ ಅವಳು ಹೋಗುವವಳಲ್ಲ ಕಾಲೇಜ್ ಬಿಟ್ಟು ಬರುವಾಗ ಅಂತ ಹೇಳಿ. ಹೀಗೆ ನಾನು 87 ಡಿಸೆಂಬರಲ್ಲಿ ಅವಳು ಕಾಣೆ ಆದವಳು, 87 ಫೆಬ್ರವರಿ 17ಕ್ಕೆ ನಮಗೆ ಬಾಡಿ ಸಿಕ್ಕಿದ್ದು ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಅದು ನೀವು ಪರಿಚಯ ಹಿಡಿದೇ ಕೇಳಿದಕ್ಕೆ ಅವ್ರು ಹೇಳಿದರು, ಹೀಗೆ ನಾವು ಡ್ರೆಸ್ಸಲ್ಲಿ ಅವಳ ಕೂದಲಲ್ಲಿ ಪರಿಚಯ ಮತ್ತು ಕಾಲಿ ಎಲುಬು ಮಾತ್ರ ಇದ್ದದ್ದು ಅದರಲ್ಲಿ, ಡ್ರೆಸ್ಸಲ್ಲಿ ಮತ್ತು ಕೂದಲಲ್ಲಿ ನಾವು ಪರಿಚಯ ಹಿಡ್ದದ್ದು ಅಂತ ಹೇಳಿದ್ರು. ದೊಡ್ಡಪ್ಪ ಹೇಳಿದ್ರು, ನೋಡಿ ನಿಮಗೆ ನಂಬಿಕೆ ಇಲ್ಲ ಆದರೆ ನಿಮಗೆ ನಾನು ತೋರಿಸ್ತೇನೆ ಅಂತ ಹೇಳಿ ಎಲ್ಲ ಒಂದು ಗೋಣಿಯಲ್ಲಿ, ಪ್ಲಾಸ್ಟಿಕ್ ಗೋಣಿಯಲ್ಲಿ ಕಟ್ಟಿದ್ದು, ಮತ್ತು ಟ್ರಂಕ್ ಒಂದು ಇದರ ಕಬ್ಬಿಣದೊಂದು ಪೆಟ್ಟಿಗೆ ಅದರಲ್ಲಿ ಇದ್ದದೆಲ್ಲ ರೆಕಾರ್ಡ್ಸ್ ತೋರಿಸಿದ್ರು. ಅವರು ಎಲ್ಲಿಗೆಲ್ಲ ಕೊಟ್ಟಿದ್ದಾರೆ, ಕೆಳಗಿಂದ ಹಿಡಿದು ಮೇಲೆ ರಾಷ್ಟ್ರಪತಿ ತನಕ ಕೊಟ್ಟಿದ್ದು, ಪಂಚಾಯತ್ ಸಣ್ಣ ಪೊಲೀಸ್ ಸ್ಟೇಷನ್ನಿಂದ ಎಲ್ಲ SP ಅವರು IG ಎಲ್ಲಿಗೆಲ್ಲ ಕಳಿಸಿದೆಲ್ಲ ನನಗೆ ಪೇಪರ್ ಕಟ್ಟಿಂಗಲ್ಲಿ ಬಂದಿದ್ದು, ಮಲಯಾಳಿ ಪೇಪರಲ್ಲಿ ಬಂದಿದ್ದು, ಇಂಗ್ಲೀಷ್ ಪೇಪರ್ ಎಲ್ಲ, ನನಗೆ ಕನ್ನಡ ಪೇಪರ್ ಎಲ್ಲ ನನಗೆ ತೋರಿಸಿದ್ದಾರೆ, ಕಟ್ಟಿಂಗ್ ಎಲ್ಲ ಅದು ತೋರಿಸಿದ್ದಾರೆ ನನಗೆ ಅವರು. ಅದು ಇಷ್ಟೆಲ್ಲ ಆಗಿದೆ, ನನಗೆ ಭಯ ಆಯಿತು. ಅದು ನೋಡುವಾಗಲೇ ನನಗೆ ಭಯ ಆಯಿತು. ನಾನು ಅದು ಇಲೆಕ್ಷನ್ ನಿಂತು ಆಯಿತು, ನಾನಿನ್ನು ಹಿಂದೆ ಹೋದರೆ ನಾನೊಂದು ಹೆದರಿ ಹೋದಂತಾಗ್ತದಲ್ಲ. ಅದಕ್ಕೆ ನಾನು ಅದನ್ನು ಮುಂದೆ ಕಂಟಿನ್ಯೂ ಮಾಡಿದೆ. ದೊಡ್ಡಪ್ಪ ಏನಾಗ್ತದೆ ನೋಡುವ ಅಂತೇಳಿ. ಆ ಟೈಮಲ್ಲಿ ನನ್ನಲ್ಲಿ ಹೇಳಿದರು, ನೀನು ಅಲ್ಲಿ ಹೋಗೋದು ಬೇಡ ಅಂತ. ನನಗೆ ಆ ಟೈಮಲ್ಲಿ ನನಗೆ ಏನೋ ಒಂದು ಅರ್ಜೆಂಟಾಗಿ ನನಗೆ ಮಂಗಳೂರು ಹೋಗಬೇಕು, 1 ವಾರ ಅಲ್ಲಿ ಇರಬೇಕಾಯ್ತು. ನನ್ನ ಫೀಲ್ಡು ಬೇರೆಯವರೇ ಮಾಡಿದರು, ನನ್ನ ಒಟ್ಟಿಗಿದ್ದವರೇ ಮಾಡಿದರು. ಈ ಮಮ್ಮಿ ಎಂಬವರು ನನ್ನ ಜೊತೆ ಇಲೆಕ್ಷನ್ ನಿಂತಿದ್ದರು, ಎಲ್ಲಿ ಈ ವಾರ್ಡಲ್ಲಿ 7ನೇ ವಾರ್ಡಲ್ಲಿ. ಆಗ ನನಗೆ ವಿಷಯ ಗೊತ್ತಿಲ್ಲ ಅಲ್ಲ, ಮತ್ತೆ ಎಲ್ಲ ಗೊತ್ತಾಗಿದ್ದು. 7ನೇ ವಾರ್ಡಲ್ಲಿ ನಿಂತಿದ್ರು. ಆಗಲೂ ಅವ್ರು ಹೇಳಿದರು, ನೀನು ಸೋಲ್ತಿ ಮರ, ನಾನು ಗೆಲ್ತೇನೆ ಅಂತ. ಆದರೆ ಅವರಿಗಿಂತ ನಾನು 100 ಓಟ್ ಜಾಸ್ತಿ ತೆಗೆದೆ ನಾನು ಅವರಿಗಿಂತ. ದೊಡ್ಡಪ್ಪ ಎಲ್ಲ ಹೇಳಿದರು, ಪದ್ಮಲತಾಂದೆಲ್ಲ ಆಯಿತಲ್ಲ. ಆಗಿ ಅಲ್ಲಿಂದ ನಾನು ಅದು ಸೈಲೆಂಟ್ ಆಗಿದ್ದೆ, ನಾನು ಯಾವುದಕ್ಕೂ ಮುಂದೆ ಹೋಗ್ತಿರಲಿಲ್ಲ. 10 ವರ್ಷ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೆ. ಆಗಲೂ ನಾನು ಅಲ್ಲಿ ಹೋಗಿ ಮಾತಾಡಿ ಇನ್ವಿಟೇಷನ್ ಕೊಡೋದೆಲ್ಲ ಮಾಡಿ ಬರ್ತಿದ್ದೆ. ನಾನು ಎಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗೋದೆಲ್ಲ ಮಾಡ್ತಿದ್ದೆವು. ಹೋರಾಟದ ಬಗ್ಗೆ ಏನಾದರೂ ಹೇಳಿದ್ರಾ? ಅದು ಸ್ವಲ್ಪ ಹೇಳಿದರು. ಅಂದರೆ ಅವರು, ನಾನು ಸ್ವಲ್ಪ ಹೋರಾಟ ಎಲ್ಲ ಮಾಡಿದ್ದೆ, ತುಂಬ ಜನರೆಲ್ಲ ಸೇರಿದ್ದಾರೆ, ನಮ್ಮ ಜೊತೆ ಸೇರಿದ್ದಾರೆ. ನಾನು ಕಮ್ಯುನಿಸ್ಟಲ್ಲಿ ಪಕ್ಷದಲ್ಲಿ ಇದ್ದದ್ದು, ಆದ್ದರಿಂದ ಕಮ್ಯುನಿಸ್ಟ್ನವರೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ನನಗೆ. ಅದೆಲ್ಲ ವಿಷಯ ಹೇಳಿದ್ದಾರೆ. ಆದರೂ ಸಹ ಆಗಿನ ಟೈಮಲ್ಲಿ ಏನಾದರೂ ಮುಂದೆ ಈಗಾದರೆ ಸೋಷಿಯಲ್ ಮೀಡಿಯಾಗಳು ತುಂಬ ಇದೆ, ಎಲ್ಲ ಪ್ರಚಾರ ಆಗ್ತದೆ, ಎಲ್ಲ ಸೇರ್ತಾರೆ. ಆಗಿನ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಖಾಲಿ ಒಂದು ಪೇಪರಲ್ಲಿ ಎಲ್ಲರಿಗೂ ಗೊತ್ತಾಗಬೇಕಲ್ವಾ, ಆ ಥರ. ಇದು ಫೋನ್ ಇಲ್ಲ ಆ ಟೈಮಲ್ಲಿ, ಆ ಥರ ಒಂದು ಪ್ರಾಬ್ಲಮ್ ಆಯಿತು ಅವರಿಗೆ. ಏನಾದರೂ ಹೇಳ್ತಾ ಇದ್ರ ನ್ಯಾಯ ಸಿಗ್ತದೆ ಒಂದಲ್ಲ ಒಂದು ದಿವಸ ಸಿಗ್ಬೋದು? ಇಲ್ಲ, ಅವರು ಅದನ್ನು ಆಗಲೇ ಅವರು ಆಸೆ ಬಿಟ್ಟಿದ್ರು. ನನಗೆ ಸಿಗುದಾದ್ರೆ ನನಗೆ ಸಾಯೋ ಮುಂಚೆ ನ್ಯಾಯ ಸಿಕ್ಕಿದ್ರೆ ಒಳ್ಳೇದಿತ್ತು ಮಗ, ಇದು ಇನ್ನೂ ಸಿಗೋದು ನನಗೆ ಧೈರ್ಯ ಇಲ್ಲ, ನಾನಿನ್ನು ಅದನ್ನು ಬಿಟ್ಟಿದ್ದೇನೆ. ಹೋದವಳು ಹೋದ್ಲು, ಇನ್ನು ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಹೋದವಳು ಹೋಗಿ ಆಯಿತು, ಇನ್ನು ಯಾರನ್ನು ನಾನು ಇದು ಮಾಡೋದು ಅಂತ ಹೇಳಿ ದೊಡ್ಡಪ್ಪ ಹೇಳ್ತಾ ಇದ್ದರು.
ನಾನು ಹೋರಾಟಕ್ಕೆ ಇಲ್ಲಿ ತನಕ ಸಹ ಇದ್ದೇನೆ, ಎಲ್ಲರ ಜೊತೆ ಹೋರಾಟದಲ್ಲಿ ನಾನು ಇದ್ದೇನೆ. ಅಂದರೆ ನ್ಯಾಯ ಸಿಗಬೇಕು. ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ನಾನು ಹೇಳೋದಿಲ್ಲ, ಯಾರು ಮಾಡಿದರೆ ಶಿಕ್ಷೆ ಆಗಬೇಕು. ಅದು ಯಾರೇ ಮಾಡಿರಲಿ, ಈಗ ನಾನೇ ಒಂದು ಕೊಲೆ ಮಾಡಿರಲಿ ಶಿಕ್ಷೆ ಆಗಿರಬೇಕು. ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಈಗ ಯಾರು ಹೇಳ್ತಾನೂ ಇಲ್ಲ. ಅದು ನಾನಂತೂ ಹೇಳೋದಿಲ್ಲ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಹೇಳಿಕೊಂಡು. ಯಾರು ಕೊಂದಿದ್ದಾರ ಅದು ಅವರಿಗೆ ಶಿಕ್ಷೆ ಆಗಬೇಕು. ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ನಾವು ಕಡದ ನಕಸ ನಾವು ಹೋರಾಟದಲ್ಲಿ ಇದ್ದೇವೆ. ಈಗ ನಾಡ್ದು ನನಗೆ 6 ತಾರೀಕಿಗೆ ಬೇರೆ ಒಂದು ಕಡೆ ಫಂಕ್ಷನ್ ಇರೋದು, ಅದನ್ನು ಕ್ಯಾನ್ಸಲ್ ಮಾಡಿ ನಾನು ನಿಂತಿದ್ದೇನೆ. 6 ತಾರೀಕಿಗೆ ಇಲ್ಲೇ ಇರ್ತೇನೆ, ನಾನು ಉಜಿರೆಯಲ್ಲೇ ಇರ್ತೇನೆ. ನಾನು 6 ತಾರೀಕಿಗೆ ಸಭೆಗೆ ಹೋಗ್ತೇನೆ. ನಾನು ಈ ಮೂಲಕ ತಿಳಿಸಿದೆ ಅಂದರೆ ಎಲ್ಲ ನಮ್ಮ ಫ್ಯಾಮಿಲಿಯವರಾಗಲಿ, ಕುಟುಂಬದವರಾಗಲಿ, ಹೊರಗಿನವರಾಗಲಿ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಗಲಿ, ಯಾರೇ ಆಗಲಿ, ಸೌಜನ್ಯ, ಪದ್ಮಲತಾ ನನ್ನ ಸಂಬಂಧಿಕರು ಅಂತ ಹೇಳೋದಿಲ್ಲ, ನಾನು ಸೌಜನ್ಯನ ಸೇರಿಸಿ ವೇದವಲ್ಲಿ ಮತ್ತು ಆನೆ ಮಾವುತ, ನಾರಾಯಣ, ಯಮುನಾ, ಇವರಿಗೆಲ್ಲ ಇನ್ನು ಎಷ್ಟೆಲ್ಲ ಕೊಲೆಯಾಗಿದೆ ಅವರಿಗೆಲ್ಲ ನ್ಯಾಯ ಸಿಗುವ ಹಾಗೆ ನೀವೆಲ್ಲರೂ ನಾಡಿದ್ದು 6 ತಾರೀಕಿಗೆ ಸಭೆಗೆ ಬಂದು ಸಹಕರಿಸಬೇಕಾಗಿ ನಿಮ್ಮಲ್ಲಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.